ವರದಿಗಾರರು ನಿಂಗಣ್ಣ ಜಡಿ ವಡಗೇರ ಮಕ್ಕಳ ಫಲಿತಾಂಶ ಹೆಚ್ಚಿಸುವಲ್ಲಿ ಶಿಕ್ಷಕರ ಪಾತ್ರ ಬಹು ಮುಖ್ಯವಾಗಿದೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹೇಳಿದರು. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ವಡಗೇರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಂಯೋಗದಲ್ಲಿ ಇಂದು ವಡಗೇರ ಪಟ್ಟಣದ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕಿನ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಕುರಿತು ವಿಶೇಷ ಕಾರ್ಯಾಗಾರ ಮತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಸತತ ಪ್ರಯತ್ನದಿಂದ ಮಾತ್ರ ಯಶಸ್ಸು ಸಾಧ್ಯ. ವಿದ್ಯಾರ್ಥಿಗಳು ಹೆಚ್ಚು ಓದಿನ ಕಡೆ ಗಮನ ಕೊಟ್ಟು ಪರೀಕ್ಷಾ ಫಲಿತಾಂಶದಲ್ಲಿ ಹೆಚ್ಚು ಅಂಕ ಗಳಿಸಿ ಶಾಲೆಗೂ ತಾಲೂಕು ಜಿಲ್ಲೆಗೂ ಕೀರ್ತಿ ತರುವಂತೆ ಹೇಳಿದರು. ಅವರು ಮಾತಾಡೋರಿಗೆ ಹೇಳ್ತೀನಿ, ದಯಮಾಡಿ ಹೇಳಿದ್ರಲ್ಲ ಈ ಹುಡುಗ ಭಾಳ ಚೆನ್ನಾಗಿ ಹೇಳಿದ್ರಿ. ಏನಂತ ಹೇಳಿದ, ಇನ್ನೊಬ್ಬ ಹುಡುಗ ಏನ್ ಮಾಡ್ತಾನ, ತನ್ನ ಕೈಲಿ ಆಗ್ತಿರೋಲ್ಲ ಅವನಿಗೆ ಸೇಡ್ಸೋದ. ಏನ್ ಬರ್ತವಲ್ಲಿ ನೀನ್ ಕೈಲಿ ಏನಾಗ್ತಿ ಪಾಸ್ ಆಗೋದಕ್ಕಾಗಲ್ಲ, ಅವ್ನು ತನ್ನ ಕೈಲಿ ಆಗ್ತಾ ಇರೋದಿಲ್ಲ. ಆದ್ರೂ ಇನ್ನೊಬ್ಬರಿಗೆ ಚುಚ್ಚು ಮಾತಾಡ್ತಿರ್ತಾರೆ. ಅಂತ ಚುಚ್ಚು ಮಾತಿಗೆ ಯಾರು ಎದುರು ಮಾಡ್ರಿ, ನೀವು ಧೈರ್ಯದಲ್ಲಿ ಮುಂದೋಗಿ ಚೆನ್ನಾಗಿ ಗುರಿಟ್ಕೊಳ್ಳಿ. ದಯಮಾಡಿ ಎಲ್ಲ ಹೆಣ್ಣುಡಿಗಿರ್ತ ಪಾಲಕರಿಗೆ ತಂದೆ ತಾಯಿಗೆ ಹೇಳ್ತೀನಿ, ಈಗ ಪರೀಕ್ಷಾ ಸಮಯ ಇದೆ. ಮಕ್ಕಳಿಗೆ ಬೇರೆ ಯಾವ ಕೆಲಸ ಹಚ್ಚಲಾರದೆ ಅವ್ರಿಗೆ ಹೋಗ್ಲಿಕ್ಕೆ ಬಿಟ್ಟು ಬಿಡ್ರಿ. ಅಚಾನಕ್ ಹೋಗಂತ ರಾತ್ರಿ ನಿದ್ದೆ ಬಂದು ತೂಗುಡಿಸ್ಲಕ್ಕಿದ್ರೆ ಒಂದು ಕಪ್ ಚಾ ಮಾಡಿ ಕೊಡ್ರಿ. ಎಷ್ಟೇ ಹೊತ್ತಾಗಿ ಕಾಯಿ ತಂದರು ಮತ್ತೆ ಅವ್ರು ಎದ್ದು ಹೋಗ್ತಾರೆ. ಇಲ್ಲಪ್ಪ ಅಂತಂದ್ರೆ ಬೆಳಗ್ಗೆ ಮುಂಜಾನೆ ಅಟ್ಲೀಸ್ಟ್ ನೀವು ನಿಮ್ಮ ಕೆಲಸ ಕಾರ್ಯಕ್ಕೆ ಎದ್ದಾಗ ಹುಡುಗಿಯರು ಮಕ್ಕಳಿದ್ರೆ ಅಂದ್ರೆ SSLC ಎಕ್ಸಾಮ್ ಚೆನ್ನಾಗಿ ಓದ್ಬೇಕು, ಸ್ವಲ್ಪ ಓದಿ ಬಿಡೋದಿಲ್ಲ, ಓದಲಿ ಅಂತೇಳಿ ಪ್ರೇರಣೆ ಮಾಡಿ ಓದ್ಲಿಕ್ಕೆ ಹಚ್ಚೋದು ತಂದೆ ತಾಯಿ ಕೊಡ್ತೇವೆ. ಆಮೇಲೆ ಶಿಕ್ಷಕರು ಅಷ್ಟೇ, ಬಂದಾಗ ಏನಾದ್ರೂ ಅವ್ರು ಪರೀಕ್ಷೆ ಮಾಡಬೇಕಂದ್ರೆ ಇಲ್ಲಿವರೆಗೆ ನೀವೇನು ಅಭ್ಯಾಸ ಮಾಡ್ತೀರಿ ಸಿಲೆಬಸ್ ಪ್ರಕಾರ ಅವ್ರಿಗೆ ಏನೇನೋ ಒಂದು ಕ್ಲಾಸ್ ಕ್ವಶನ್ ಕೇಳ್ಬೇಕು. ಅವ್ರ ಉತ್ತರ ಹೆಂಗೆ ಹೇಳ್ತಾರೆ, ಅವ್ರ ಉತ್ತರ ಹೇಳೋದಕ್ಕೆ ಮೇಲೆ ಗೊತ್ತಾಗ್ತದೆ, ಅವ್ರು ಎಷ್ಟು ಪರ್ಸೆಂಟೇಜ್ ತರಬಹುದು ಅಂತ. ಅದನ್ನು ನೀವು ಶಿಕ್ಷಕರನ್ನು ಅಷ್ಟೇ ಎಲ್ಲ ರೀತಿಯಿಂದ ಪರೀಕ್ಷೆ ಮಾಡಿ ಹುಡುಗರ ಹುಡುಗಿಯರಿಗೆ. ಈಗ ನಮ್ಮ ಯಾದಗಿರಿ ಬಗ್ಗೆ ನಮ್ಮ ಸ್ಟೇಟ್ನಲ್ಲೇ ಸ್ವಲ್ಪ ಈಗ ಹೆಂಗೆ ಕುಂದಿರ್ತೀರಿ, ನಾವು ಎಲ್ಲೆಲ್ಲ ಹೋದಾಗ ಹಿಂಗೆ ಕುಂದಿರ್ತೀವಿ. ಯಾಕಂದ್ರೆ ಅದು ನಿಮ್ಮ ಕಾರಣ. ನೀವೆಲ್ಲಷ್ಟು ಮಂದಿ ಮ್ಯಾಗ ಬರ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ ಯಾದಗಿರಿ ಜಿಲ್ಲಾದಾಗ ವಡಗೇರಿ ತಾಲೂಕನ್ನು ಬರ್ತದೆ. ಅದರಲ್ಲಿ ಎಲ್ಲಷ್ಟು ಮಂದಿ ಕೆಳಗಡೆ ಪರೀಕ್ಷೆ ಮಾರ್ಕ್ಸ್ ಬರೋದ್ರಲ್ಲಿ ಕೆಳಗಡೆ ಇದ್ದ ರಾಜ್ಯದಲ್ಲಿ ನಮ್ಮ ಯಾದಗಿರಿ ಅಂದ್ರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ ಸಂಗ್ವಾರ ಮಾತನಾಡಿದರು. ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯವನ್ನು ಹಮ್ಮಿಕೊಂಡಿರುವ ಉದ್ದೇಶ ಈ ಬಾರಿ ನಮ್ಮ ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶ ಹೆಚ್ಚಳಕ್ಕಾಗಿ ನುರಿತ ಶಿಕ್ಷಣ ತಜ್ಞರಿಂದ ತರಬೇತಿ ರಸಪ್ರಶ್ನೆ ಕಾರ್ಯಾಗಾರ ಹಮ್ಮಿಕೊಂಡಿದ್ದೇವೆ ಎಂದು ಅವರು ಹೇಳಿದರು. ಶಿಕ್ಷಣ ವ್ಯಕ್ತಿ ವಿಕಾಸನ ತರಬೇತಿದಾರ ಮತ್ತು ಗಣಿತ ಪಂಡಿತ ಬಸವರಾಜ ಶಂಕರ್ ಉಮ್ರಾಣಿ ರವರು ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಲ್ಲಿ ಗಣಿತ ವಿಷಯ ಮತ್ತು ಪರೀಕ್ಷೆಯ ಭಯ ಬೇಡ, ಪರೀಕ್ಷೆಯನ್ನು ಹಬ್ಬದಂತೆ ಸಂಭ್ರಮಿಸಿ ವಿದ್ಯಾರ್ಥಿಗಳು ಮೊಬೈಲ್ ಟಿವಿ ದುಶ್ಚಟಗಳಿಂದ ದೂರವಿದ್ದು ಹೆಚ್ಚು ಸಮಯವನ್ನು ಓದಿಗಾಗಿ ಮೀಸಲಿಟ್ಟು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಈ ಸಮಯದಲ್ಲಿ ಮಕ್ಕಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿಬಾ ಜಿಲಿಯನ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜು